ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ರಂಗೋಲಿ ಹಾಕ್ತಾ ಇರೋದು ಖಂಡಿತವಾಗ್ಲೂ ನಾನಂತೂ ಅಲ್ಲ, ನನಗಂತೂ ರಂಗೋಲಿ ಹಾಕೋಕ್ಕೆ ಬರಲ್ಲ. ರಂಗೋಲಿ ಹಾಕ್ತಾ ಇರೋದು ಚೈತ್ರ ನನ್ನ ಕರೆದ್ಲು ರಂಗೋಲಿ ಹಾಕೋಣ ಬನ್ನಿ ಅಂತ. ಖಂಡಿತವಾಗ್ಲೂ ಚುಕ್ಕಿ ಇಡೋಕ್ಕೆ ಬರಲ್ಲ ಸರಿಯಾಗಿ, ಅಂಥದ್ರಲ್ಲಿ ರಂಗೋಲಿ ಹಾಕೋದೆಲ್ಲಿ. ಅಮ್ಮ ಹಾಕಿ ಅಂತ ಅಂದ್ವಿ, ಅದಕ್ಕೆ ಅಮ್ಮ ನಮ್ಮದು ರೋಡೆಲ್ಲ ಒಂದು ಸ್ವಲ್ಪ ಚೆನ್ನಾಗಿಲ್ಲ, ಸೊ ಇಲ್ಲಿಗೆ ಏನು ರಂಗೋಲಿ ಹಾಕ್ತೀರಾ ಅಂದ್ಬಿಟ್ಟು ಸಿಂಪಲಾಗಿ ಇದೊಂದು ಡಿಸೈನ್ ಹಾಕ್ಬಿಟ್ಟು ಬಣ್ಣ ಹಚ್ಚಿ ಅಂತ ಹೇಳ್ಬಿಟ್ಟು ಹೋಗೋದ್ರು. ಸರಿ ಅಂದ್ಬಿಟ್ಟು ಮನೇಲಿ ಇನ್ನೂ ತುಂಬ ಬೇಜಾನ್ ಕೆಲಸ ಇದ್ದಾವೆ, ಮಕ್ಕಳು ಫಸ್ಟ್ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ತಿಕ್ತಾ ಇದ್ದೀವಿ. ನೋಡಿ ಎಣ್ಣೆ ತಿಕ್ಕೊಂಡು ಹೆಂಗೆ ಆಡ್ತಾ ಇದ್ದಾರೆ ಅಂತ. ಕಾಲೂರು ಮನೇಲೇ ನಿಂತಿರಲಿಲ್ಲ. ನಮ್ಮ ರಿಷಿ ಅಂತೂ ಫುಲ್ ಝೂಮಲ್ಲಿದ್ದಾನೆ, ಎಲ್ಲರಿಗೂ ಹಾಯ್ ಮಾಡ್ತಾನೆ, ಮಾತಾಡ್ತಾನೆ ಏನೇನೋ. ಮಕ್ಕಳೆಲ್ಲ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದು ಎಣ್ಣೆ ತಿಕ್ಕೊಂಡು, ಆ ಬೀದಿಲಿರೋ ಮಕ್ಕಳೆಲ್ಲ ಒಂದು ಕಡೆ ಸೇರಿಕೊಂಡು ನಮ್ಮ ರಿಷಿ ಫುಲ್ ಖುಷಿ, ಹಾಯ್ ಮಾಡಂದರೆ ಹಾಯ್ ಮಾಡ್ತಾಯಿದ್ದ. ನಾವು ಚೈತ್ರನೂ ಎಣ್ಣೆ ಹಚ್ಕೊಂಡಿದ್ದು ಆಗೋಗಿದೆ, ಬಟ್ ನಾನೇ ಏನೂ ಮಾಡ್ಕೊಂಡಿರಲಿಲ್ಲ. ರಜೆ ಇತ್ತು ಡ್ಯೂಟಿಗೆ, ಬಟ್ ಆದರೂ ಏನೋ ಒಂಥರ ಮೂಡ್ ಸ್ವಿಂಗ್ಸ್. ಮಂಜು ಬಂದಿಲ್ದಿರೋದು ಸ್ವಲ್ಪ ಬೇಜಾರು. ಬರ್ತೀನಿ ಅಂತ ಹೇಳಿದರು, ಬಟ್ ಸಡನ್ನಾಗಿ ಅವರಿಗೆ ಪ್ಯಾಕೇಜ್ ಬಂತು ಅಂದ್ಬಿಟ್ಟು ಒಪ್ಕೊಂಬಿಟ್ರು. ಏನು ಮಾಡೋಂಗಿಲ್ಲ, ಹೋಗಿದ್ದಾರೆ, ಬರ್ತಾರೆ ಹಬ್ಬ ಮುಗಿದ ಮೇಲೆ. ಸೊ ಹಾಗಾಗಿ ಮಂಜು ಇರಲಿಲ್ಲ ಅನ್ನೋದು ಬೇಜಾರು. ಊರಿಗೆ ಹೋಗಬೇಕು, ಹಬ್ಬನ ಊರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಖುಷಿಯಾಗಿದ್ವಿ. ನಾನು ಮಂಜು ಅದೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಊರಿಗೆ ಹೋಗಿದ್ದಿದ್ರೆ ಮೇ ಬಿ ಚೆನ್ನಾಗಿರ್ತೈತೇನೋ ಅನ್ನಿಸ್ತು. ಎಣ್ಣೆ ತಿಕ್ಕಿದ್ದಾಯಿತು. ಇದು ನುಗ್ಗೆಕಾಯಿ ಇಲ್ಲೇ ಪಕ್ಕದಲ್ಲಿ ಮರ ಇತ್ತು ಅಂದ್ಬಿಟ್ಟು ನಮ್ಮ ಅಪ್ಪ ಕಿತ್ಕೊಬಂದಿದ್ದಾರೆ. ಇದೇನು ಇಷ್ಟಿಷ್ಟು ದಪ್ಪ ಇದೆ, ತುಂಬ ನುಗ್ಗೆಕಾಯಿಗೆ ತುಂಬ ವಯಸ್ಸಾಗಿಬಿಟ್ಟಿತ್ತು. ನಮ್ಮಮ್ಮ ಅದನ್ನೇ ಸೆಲೆಕ್ಟ್ ಮಾಡಿ ಚೆನ್ನಾಗಿರೋದನ್ನ ಹಾಕ್ತಿದ್ರು. ನಾನು ಹೇಳ್ತಿದ್ದೆ ಬೇಡ, ಇದು ಚೆನ್ನಾಗಿರಲ್ಲ ಅಂತ. ಆದರೆ ತಂದಿದ್ರಲ್ಲ ಅಂದ್ಬಿಟ್ಟು ಎಳೆದಾಗಿರೋದನ್ನ ನೋಡಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ರು. ಇದಿಲ್ಲೇ ಮನೆ ಹತ್ರ ಬಿಟ್ಟಿದ್ದು, ತುಂಬ ವಯಸ್ಸಾಗೋ ತನಕ ಬಿಟ್ಟಿದ್ದಾರೆ, ಯಾರೂ ಬಿಡಿಸ್ಕೊಂಡು ಉಪಯೋಗಿಸ್ಕೊಂಡೇ ಇಲ್ಲ. ಮಕ್ಕಳಿಗೆ ಎಣ್ಣೆ ತಿಕ್ಕಿ ಹೊರಗಡೆ ಆಟಾಡಿ ಅಂತ ಬಿಟ್ಟರೆ ಬೀದಿ ಸುತ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮರ ಮನೆ ಹತ್ರ ಹೋಗಿದ್ದ ರಿಷಿ, ನಿಧಿ ಮತ್ತು ನಿಧಿ ಫ್ರೆಂಡ್ ಡಿಂಪು ಅಂತ ಮಕ್ಕಳೆಲ್ಲ ಹೋಗಿದ್ವು. ನಾನು ಕರೆದು ಸಾಕಾಗಿ ಸುಮ್ಮನೆ ಬಂದೆ, ಎಷ್ಟೊತ್ತಿಗಾದರೂ ಬರಲಿ ಅಂತ. ಅಮ್ಮ ಆವಾಗಲೇ ನುಗ್ಗೆಕಾಯಿ ಎಲ್ಲ ಬಿಡಿಸಿ ಇಟ್ಕೊತಾಯಿದ್ರು ಅಡುಗೆ ಮಾಡಲಿಕ್ಕೆ. ಬಂದ ತಕ್ಷಣ ಸ್ನಾನ ಮಾಡಿ ಅಡುಗೆ ಮಾಡ್ಬೋದಲ್ಲ ಅಂತ ಅಮ್ಮನ ಪ್ಲ್ಯಾನು. ಆಗ ಹಸಿ ಕಾಳು ಇದ್ದಿದ್ದರಿಂದ ಚಿಲ್ಕವರೆಕಾಳು ಸಾಂಬಾರು ನುಗ್ಗೆಕಾಯಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಚಿಲ್ಕವರೆಕಾಳನ್ನ ಚಿಲ್ಕಿಸ್ಕೊತಾ ಇದ್ದರು. ಸ್ನಾನ ಮಾಡಿ ಎಲ್ಲ ಬಂದಿದ್ದಾಯಿತು. ಪೂಜೆ ಚೈತ್ರನೇ ಮಾಡ್ತಾಯಿದ್ರು. ನನಗೆ ಯಾಕಪ್ಪ ಅವತ್ತು ಮೂಡೇ ಇರಲಿಲ್ಲ, ಏನೋ ಒಂಥರ ಬೇಜಾರು, ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಹಾಗಾಗಿ ಚೈತ್ರಂಗೆ ಪೂಜೆ ಎಲ್ಲ ಮಾಡೋಕ್ಕೆ ಹೇಳಿದ್ವಿ. ಚೈತ್ರ ಸ್ನಾನ ಮಾಡ್ಕೊಬಂದು ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ ದೇವ್ರ ಫೋಟೋದ ಹತ್ರ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಅವತ್ತೆಲ್ಲ ನಿದ್ದೆ ಮಾಡಿದ್ದೇ ಆಯಿತು. ಮಧ್ಯಾಹ್ನ ಅಮ್ಮನೇ ಅಡುಗೆ ಎಲ್ಲ ಮಾಡಿದ್ದು. ಯಾಕೋ ಏನೋ ಒಂಥರ ಬೇಜಾರು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಬರೀ ಮಲಗಿದ್ದೇ ಆಯಿತು. ಮಕ್ಕಳು ಸುಮಾರು ಒಂದು ಅಂದಾಜು 4 ಗಂಟೆ ತನಕನೂ ಆಟಾಡ್ತಾನೇ ಇದ್ದರು. 4 ಗಂಟೆ ಆದಮೇಲೆ ನಾವೇ ಹಿಂಸೆಯಿಂದ ಮಲಗಿಸಿದ್ವಿ. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು, ಆಮೇಲೆ ಆಗಲ್ಲ ಅಂತ ಅಂದ್ಬಿಟ್ಟು. ಅಡುಗೆ ಎಲ್ಲ ಅಮ್ಮನೇ ಮಾಡಿದ್ದಾಯಿತು. ಈ ಹಬ್ಬಕ್ಕೆ ನಮ್ಮ ಮನೇಲಿ ಪುಳಿಯೋಗರೆ ಸ್ಪೆಷಲ್ ಮಾಡ್ತಾರೆ. ಪುಳಿಯೋಗರೆ, ಒಬ್ಬಟ್ಟು, ಪಾಯಸ, ಅನ್ನ ಸಾಂಬಾರು ಮಾಡಿದರು. ಏನಾದರೂ ಬೇರೆ ಪಲ್ಯ ಏನಾದರೂ ಪ್ರಿಪೇರ್ ಮಾಡ್ಬೋದಾಗಿತ್ತು, ಬಟ್ ಅಮ್ಮನೇ ಮಾಡಲಿ ಅಂತ ಬಿಟ್ವಿ. ಡೈಲಿ ನಮಗೂ ಕೆಲಸ ಮಾಡಿ ಸಾಕಾಗೋಗುತ್ತೆ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡೋಣ, ಡ್ಯೂಟಿಗೆ ರಜೆ ಅಲ್ವಾ ಅಂತ ಹೋಗಿ ರೆಸ್ಟ್ ಮಾಡ್ತಿದ್ವಿ. ಎಡೆ ಎಲ್ಲ ಇಟ್ಟಿದ್ದಾಯಿತು. ಅಮ್ಮ ಊಟ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಡೆ ಎಡೆ ಇಟ್ಮೇಲೆ ಆ ಊಟನ ಫಸ್ಟು ಹಸುಗೆ ಕೊಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಬಂದ್ವಿ ಹಸುಗೆ ಕೊಡಲಿಕ್ಕೆ ಅಂತ. ನಾನು ಮಂಜೂರೂರಲ್ಲಿ ಫಸ್ಟ್ ಟೈಮ್ ಒಂದೇ ಯುಗಾದಿ ಸೆಲೆಬ್ರೇಟ್ ಮಾಡಿರೋದು. ಆವಾಗ ನಮ್ಮ ಮನೇಲೂ ಅಲ್ಲೂ ಹಸು ಇತ್ತು, ಅದಕ್ಕೆ ತಿನ್ನಿಸಿದ್ದು ನೆನಪಾಯಿತು ಇದು ನೋಡಿಬಿಟ್ಟು. ಅದಾದಮೇಲೆ ಇನ್ನು ಸೆಕೆಂಡ್ ಟೈಮ್ ಯುಗಾದಿ ಹಬ್ಬದಲ್ಲೂ ಇರಲಿಲ್ಲ, ನೆಕ್ಸ್ಟ್ ಇಯರ್ ಕೂಡ ಇರಲಿಲ್ಲ. ಇದಕ್ಕೆ 3ನೇ ವರ್ಷ 4ನೇ ವರ್ಷದ ಯುಗಾದಿ ಅನಿಸುತ್ತೆ. ಒಂದೇ ಒಂದು ಸರಿ ಹಬ್ಬನಲ್ಲಿ ಮಾಡಿರೋದು. ಅಂತೂ ಇಂತೂ ಸಂಜೆ ಆಗೇ ಹೋಯ್ತು. ನಮ್ಮ ಕೆಲಸಗಳೆಲ್ಲ ಮುಗಿಯೋದ್ರೊಳಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಹಾಗೆ ಇವತ್ತು ದೇವ್ರದ್ದು ಉತ್ಸವ ಬೇರೆ ಇತ್ತು, ನೋಡ್ಕೊಂಡಂಗೆ ಆಗುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ. ಮಕ್ಕಳು ಕರ್ಕೊಂಡು ಹೋಗೋಣ ಅಂತಲೇ ಬೆಳಗ್ಗೆಯಿಂದ ಎಷ್ಟೊಂದು ಸರ್ಕಸ್ ಮಾಡಿ ಮಕ್ಕಳನ್ನ ಮಲಗಿಸಿದ್ರು. ಅವರು ನಾವು ಟೆಂಪಲ್ಗೆ ಹೋಗೋ ಟೈಮ್ಗೆ ಮಲ್ಕೊಂಡ್ರು. ಸರಿ, ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಕಾಯ್ತಾ ಕೂತ್ಕೊಂಡ್ರೆ ಉತ್ಸವ ಎಲ್ಲ ಮುಗಿದು ದೇವಸ್ಥಾನದ ಬಾಗ್ಲಾಕ್ಬಿಡ್ತಾರೆ ಅಂದ್ಬಿಟ್ಟು ನಾನು ಚೈತ್ರನೇ ಹೊರಟ್ವಿ.
ನಾನಂತೂ ಈ ಬ್ಲೌಸ್ನ ಮೀಶೋದಿಂದ ತರಿಸಿದ್ದು. ಅದಕ್ಕೆ ಆಯಿಲ್ ರೆಡ್ ಸ್ಯಾರಿನ ಮಿಸ್ಮ್ಯಾಚ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಸ್ಯಾರಿ, ಬಟ್ ತುಂಬ ಟ್ರಾನ್ಸ್ಪರೆಂಟ್ ಇತ್ತು. ಸೊ ದೇವಸ್ಥಾನಕ್ಕೆ ಹಾಕೊಂಡು ಹೋಗೋದು ತುಂಬ ಟ್ರಾನ್ಸ್ಪರೆಂಟ್ ನನಗೇನೋ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ರಿಜೆಕ್ಟ್ ಮಾಡಿ ಇನ್ನೊಂದು ಸಿಂಪಲ್ ಸ್ಯಾರಿ ಹೊಸದಿತ್ತು, ಸೊ ಅದನ್ನು ಹಾಕಿದೆ. ನನಗೆ ಆ ಸ್ಯಾರಿನ ಉಡ್ಕೊಂಡು ರೆಡಿ ಆಗೋಷ್ಟು ಟೈಮ್ ಇರಲಿಲ್ಲ, ಯಾಕೆಂದರೆ ಮಕ್ಕಳು ಎದ್ಬಿಡ್ತಾರೆ ಅನ್ನೋದೊಂದು ಭಯ. ದೇವಸ್ಥಾನದಲ್ಲಿ ಬೇಗ ಪೂಜೆ ಮುಗ್ದೋಗುತ್ತೆ ಅಂತನೂ ಸರಿ ಅಂದ್ಬಿಟ್ಟು ಗಾಡೀಲಿ ನಾನು ಚೈತ್ರ ಇಬ್ಬರೇ ಹೊರಟ್ವಿ. ನಂಗೆ ಸ್ವಲ್ಪ ಟ್ರೆಡಿಷ್ನಲಾಗಿ ರೆಡಿ ಆಗೋದಂತಂದರೆ ಅಷ್ಟಕ್ಕಷ್ಟೇ. ಸ್ವಲ್ಪ ನಾನು ಯಾವಾಗಲೂ ಮಾಡ್ರನ್ನಾಗೆ ರೆಡಿ ಆಗ್ತೀನಿ, ತುಂಬ ಟ್ರೆಡಿಷ್ನಲ್ ಏನು ಇಷ್ಟ ಆಗೋಲ್ಲ. ದೇವಸ್ಥಾನದ ಹತ್ರ ಬಂದ್ವಿ. ಫುಲ್ ಜಾತ್ರೆ ದಿನ ಏನು ರಶ್ ಇತ್ತೋ ಅಷ್ಟೇ ರಶ್ ಇತ್ತು. ಏನು ಹನುಮಂತ ಮೂರ್ತಿನ ಉತ್ಸವಕ್ಕೆ ರೆಡಿ ಮಾಡಿದರು, ತುಂಬ ರಶ್ ಇತ್ತು, ಕ್ರೌಡ್ ಫುಲ್. ಒಳಗಡೆ ಹೋದ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಜಾತ್ರೆ ದಿನ ಎಷ್ಟು ರಶ್ ಇತ್ತು ಅಷ್ಟೇ ರಶ್ ಇತ್ತು. ಕ್ಯೂ ಕೂಡ ಇತ್ತು ಒಳಗಡೆ ದರ್ಶನಕ್ಕೆ. ಕ್ಯೂನಲ್ಲೇ ನಿಂತು ಹೋಗಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ ಒಳಗಡೆ. ಇನ್ನಾದ್ವಿ ತುಂಬ ಪೀಸ್ಫುಲ್ಲಾಗಿತ್ತು ದೇವಸ್ಥಾನದೊಳಗಡೆ. ಏನು ಗಲಾಟೆ ಏನೂ ಇರಲಿಲ್ಲ. ಅಷ್ಟು ಕ್ರೌಡ್ ಇದ್ರೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಿತ್ತು. ಮಂಜು ಇದ್ದಿದ್ದರೆ ನನಗಿನ್ನೂ ತುಂಬ ಖುಷಿ ಆಗ್ತಿತ್ತೇನೋ. ಮಂಜು ಇಲ್ದಿರೋದೇ ಬೇಜಾರಾಗಿದ್ದಂಥ ವಿಷಯ ನನಗೆ. ಅವ್ರನ್ನೇ ಕಾಯ್ತಾಯಿದ್ದೀನಿ. ನೆಕ್ಸ್ಟ್ ಅವ್ರು ಬಂದ ತಕ್ಷಣ ಅವ್ರನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಎಲ್ಲಾದರೂ ಹೋಗಬೇಕು, ಊರಿಗೆ ಹೋಗಬೇಕು, ಅಥವಾ ಯಾವುದಾದ್ರೂ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಅದರ ಮಧ್ಯದಲ್ಲಿ ಏನಾದರೂ ಈಗ ಅವರು ಹೊರಗಡೆ ಹೋಗೋದೇ ಆಗಿರ್ಬೋದು, ಅಥವಾ ನನಗೇನಾದರೂ ಹುಷಾರಿಲ್ದಂಗೆ ಆಗೋದಾಗ್ಬೋದು, ಈ ಥರನೇ ಆಗುತ್ತೆ. ಅವ್ರನ್ನ ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಕೂಡ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಬಂದರು. ಅದ್ರ ಬಿಟ್ವೀನ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಬಂದು ಅಷ್ಟೊತ್ತಿಗೆ ನನಗೂ ಕೈ ಏಟಾಯಿತು. ರಿಷಿ ಬರ್ತಡೇ ಟೈಮಲ್ಲಿ ಅವ್ರಿಗೂ ಟೈಮ್ ಇರಲಿಲ್ಲ. ಸೊ ಒಂದಿನ ಇದ್ದು ಹೋದ್ರಷ್ಟೇ. ಯಾವಾಗ ಫ್ರೀಯಾಗಿ ಬರ್ತಾರೋ ಗೊತ್ತಿಲ್ಲ. ನಾನು ಒಂದಿನ ಫ್ರೀ ಮಾಡಿಕೊಂಡು ಒಂದು 2 ಡೇಸು ಫ್ಯಾಮಿಲಿನೂ ಕರ್ಕೊಂಡು ಹೋಗಬೇಕು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಒಳಗಡೆಯಿಂದ ಹೊರಗಡೆ ಬಂದ್ವಿ. ಫುಲ್ ಜಾತ್ರೆ ದಿನ ಎಷ್ಟು ಕ್ರೌಡ್ ಇತ್ತು ಅಷ್ಟೇ ಕ್ರೌಡ್ ಇತ್ತು. ಉತ್ಸವ ಕೂಡ ನಡೆಸ್ತಾಯಿದ್ರು, ಮೂರ್ತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ನಾವು ಪೂರ್ತಿ ನೋಡ್ಕೊಂಡು ಬರೋಣ ಅಂತಂದರೆ ರಿಷಿನ್ ಬೇರೆ ಬಿಟ್ಟೋಗಿದ್ದು ತೊಂದರೆ ಆಯಿತು. ಅವನೆದ್ರೆ ಅಳ್ತಾನೆ. 2 ಮಕ್ಕಳನ್ನು ಬಿಟ್ಟು ಬಂದಿದ್ವಿ. ಸೊ ಹಾಗಾಗಿ ತುಂಬ ಹೊತ್ತು ನಮಗೆ ಅಲ್ಲಿ ಇದ್ದು ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಉತ್ಸವ ಎಲ್ಲ ನೋಡೋಕ್ಕಾಗಲಿಲ್ಲ. ಹೀಗೇ ರೆಡಿ ಮಾಡಿ ಇಟ್ಟಿದ್ದು ನೋಡ್ಕೊಂಡು ಮನೆಗೆ ಬಂದು ಹಬ್ಬದ ಊಟ ರೆಡಿಯಾಗಿತ್ತು. ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಲವ್ ಯು ಆಲ್, ಬೈ ಬೈ.